ನಮಸ್ಕಾರ ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ಗೆ. ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನಪ್ಪ ವಿಶೇಷ ಈ ವಿಡಿಯೋದಂದ್ರೆ. ಈ ನೋಡಿ ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ ಗುರು. ಮಾಡೋಣ ಅನ್ಕೋತೀನಿ, ಯಾರಾದರೂ ಒಂದಾಗುತ್ತೆ. ಸೊ ಟೈಮ್ ಬಂದು 3 ಗಂಟೆ. ಸೊ 3 ಗಂಟೆ 4 ಗಂಟೆ. ಈಗ ನಮ್ಮ ಮಿಸ್ಟರ್ K13 ಬ್ರೋ ಅವರು ಹೊಸ ಗಾಡಿ ತಗೋತಾ ಇದಾರೆ. ಯಾವ್ದಪ್ಪ ಅಂದ್ರೆ ಟ್ರಯಂಪು. ಅಕ್ಕ ನಿನ್ನೆ ಮೆಸೇಜ್ ಮಾಡಿ, ಅಣ್ಣ ನಾಳೆ ಗಾಡಿ ತೊಗೊತಾ ಇದ್ದೀನಿ ಮಗ ಬಾ ಅಂದರು. ಸೊ ನನ್ನ ಬೇಬಿ ಏನಾಗಿದೆ ಅಂತ ಕೇಳಕ್ ಹೋಗ್ರಿ. ಮಾನ್ಸೂನ್ ರೈಡ್ ಆದ್ಮೇಲೆ ಚೈನ್ ಸ್ಪ್ರಾಕೆಟ್ ಗಯಾ. ಈಗ ಸ್ಪ್ರಾಕೆಟ್ ಹಾಕ್ಸ್ಬೇಕು, ಅದಕ್ಕೆ ಬೇರೆ ಒಂದು 3,000. ಒಂದೊಂದಲ್ಲ ಗುರು. ಇದ್ಯಾವ ಗಾಡಿ ಅಂದರೆ ಇದು ನನ್ನ ಬ್ಯಾಟ್ರಿ ಗಾಡಿ, ಇನ್ನೊಂದು ಇದು ನನ್ನ ಕೆಲ್ಸಕ್ಕೆ ಅಂತ ಯೂಸ್ ಮಾಡೋದು. ಸೊ ಇಲ್ಲಿಂದ ಈಗ ಜೈದಾಗ ಹೋಗ್ಬೇಕು. ಹೋಗೋಣ ಬನ್ನಿ. ತಲೆ ಕೆಟ್ಟೋಗ್ಬಿಡೈತೆ. ಬೆಳಗಿಂದ ಕೆಲಸ ಮಾಡ್ತಾ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ಯಾಟ್ ಟೈಮ್ ಹಂಗೆ ಫಕ್ ಹಾಕೊಂಡು ಗೊತ್ತಾಯ್ತು ನನಗೆ. ಏನಪ್ಪ ಅಂದ್ರೆ ಎದ್ದಿದ ತಕ್ಷಣ ಕಾಲು ಇಡುವುದೆ, ಲೆಫ್ಟ್ ಕಾಲು ಇಡುವುದೆ. ಅವಾಗೆ ಗೊತ್ತಾಯ್ತು ಪಕ್ಕ ಏನಾದ್ರು ಒಂದು ಗ್ರಾಚಾರ ಕೇಳುತ್ತೆ ಅಂತ. ಎದ್ದಿದ ತಕ್ಷಣ ಗಾಡಿ ಆನ್ ಮಾಡಿದೆ, ಗಾಡಿ ಆನ್ ಆಗಲಿಲ್ಲ. ಆನ್ಮೇಲೆ ಆನ್ ಆಯ್ತು, ಸಾರಿ ಬ್ಯಾಟ್ರಿ ಚೇಂಜ್ ಮಾಡಕ್ಕೆ ಇದು ಸ್ವೈಪ್ ಬ್ಯಾಟ್ರಿ ಇದು. ಅದಲ್ಲೇ ಸ್ಟೇಷನ್ ಇರುತ್ತೆ, ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದು. ಚೇಂಜ್ ಮಾಡಕ್ ಹೋದೆ, ಬ್ಯಾಟ್ರಿ ಬರ್ತಲ್ಲ, ಇದು ಓಪನ್ ಆಗ್ತಲ್ಲ, ಕನೆಕ್ಟ್ ಆಗ್ತಲ್ಲ ಇದಕ್ಕೆ ಡಿವೈಸ್ಗೆ. ಸೊ ಅಂದ್ಬಿಟ್ಟು ಅದೊಂದು 2 ಅವರ್ ಬೇಜಾರಾಗೋದು. ಬೆಳಿಗ್ಗೆ ಎಷ್ಟು 6 ಗಂಟೆಯಿಂದ 7 ಗಂಟೆವರೆಗೂ, 7 ಗಂಟೆ 8 ಗಂಟೆ ಅನ್ಕೊಳ್ಳಿ. ಸರಿ ಆಯ್ತು, ಹಂಗೋ ಹಿಂಗೋ ಟೆಕ್ನಿಷಿಯನ್ ಬಂದ್ರು, ಮಾಡಿಕೊಟ್ರು. ಹೋದೆ, ಕೆಲಸ ಮಾಡಿದೆ ಒಂದು 5 ಅವರ್ಸು. ಮತ್ತೆ ಮನೆಗೆ ಬಂದೆ. ಬರ್ಬೇಕಾದಾಗ ಏನಾಯ್ತು, ಒಂದು ಆರ್ಡರ್ ಕೊಟ್ಬಿಟ್ಟು ನಾನು ರಿಟರ್ನ್ ಬರ್ಬೇಕಾದಾಗ ಹೆಲ್ಮೆಟ್ ಇಲ್ಲಿ ಇಟ್ಟಿದೆ. ಈ ಮನೆಗೆ ಆರ್ಡರ್ ಕೊಟ್ಟೆ ಅಂದ್ರೆ ಇಲ್ಲೇ ಪೊಲೀಸರು ನಿಂತಾರೆ. ನಾನು ಈ ಗಾಡಿ ಎತ್ತಿ ಮುಂದೆ ಬಂದೆ, ನೀನು ಹೆಲ್ಮೆಟ್ ಈಗ ಹಾಕಿ ಎತ್ಕೋತಾ ಇದೆ ಅಷ್ಟೇ. ಅನ್ನ ಹಾಕೊಂಡ್ಬಿಟ್ಟು ಅಲ್ಲೇ ಕೆಟ್ಟಿ ಕೆರ ಹಿಡ್ದೋಯ್ತು ಅನ್ಕೊಂಡ್ರಿ. ಏನೋ ಇಲ್ಲಿ ಬೆಂಗಳೂರಲ್ಲಿ ಹಿಡಿದ್ರೆ ಬಿಡ್ಸ್ಕೊಬಿಡ್ತೀನಿ ಜಯನಗರ, ಯಾಕಂದ್ರೆ ನನಗೆ ಗೊತ್ತಿರೋರು ಇದ್ದಾರೆ. ಸೊ ಫೈನ್ ಬಿಡ್ಸ್ಕೊಬಿಡ್ತೀನಿ, ಯಾಕಂದ್ರೆ ನಾನು ಡಾಮ್ಸ್ ವರ್ಕ್ ಮಾಡೋಕೆ ತುಂಬಾ ಜನ ಪೊಲೀಸರು ಬರ್ತಾ ಇದ್ರು, ಪರಿಚಯ ಆಗ್ಬಿಟ್ಟಿದ್ರು. ಬಿಡಿಸ್ಕೊಂಡೆ. ತಲೆ ಹೆಂಗು ನೋವ್ತೈತೆ ಅಂದ್ರೆ ಹಂಗೂ ನೋವ್ತೈತೆ ತಲೆ. ಏನು ಮಾಡಕ್ಕಲ್ಲ, ಹುಡುಗರ ಜೀವನ. ಪೊಲೀಸ್ ಅಲ್ಲೇ ಇರ್ಬೇಕೇನೋ, ನೋಡೋಣ. ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ, ಇದ್ರೆ ಒಂದು ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಸರ್ ಕಾಸಿಲ್ಲ, ಸ್ಯಾಲ್ರಿ ಆಗಿಲ್ಲ, ಬೇರೆ ಫುಲ್ ಎರಪ್ಟ್ ಆಗ್ಬಿಟ್ಟಿದ್ದೀನಿ. ವಾರ ಒಂದು ರೂಪಾಯಿ ಕೊಡಲ್ಲ, ಆ ಥರ ಎರಪ್ಟ್ ಆಗ್ಬಿಟ್ಟಿದ್ದೀನಿ. ಹೇಳ್ತಾ ಇದ್ದೀನಿ, ಸರ್ ಇದೊಂದ್ಸತಿ ಎಕ್ಸ್ಕ್ಯೂಸ್ ಕೊಡಿ, ಹೆಲ್ಮೆಟ್ ಹಾಕೊಂಡೆ ಓಡಾಡ. ನಾನು ನೀವೇ ನೋಡ್ತೀರಾ, ನೋಡ್ತಾರ ಅವ್ರೆ, ದಿನ ನೋಡ್ತಾರ. 50 ಸತಿ ಇದೇ ರೋಡಲ್ಲೇ ಹೋಗ್ತೀನಿ, ಇದೇ ರೋಡಲ್ಲೇ ಬರ್ತೀನಿ, ಅಲ್ಲೇ ಇರ್ತಾರೆ. ಇಲ್ಲ ನನ್ನ ಕೆಲಸ ಇರೋದು ಹಬ್ಬಿರೋದು. ಸರಿ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಮನುಷ್ಯ ಬಿಡಕ್ಕೆ ಆಸಮಿಲ್ಲ. ಅದ್ರಲ್ಲಿ ಡೈಲಾಗ್ ಬೇರೆ ಹೊಡಿತಾ ಇರೋದು. 1,000 ರೂಪಾಯಿ ಅಲ್ಲ, ಇದಕ್ಕೆ ಮಿರೋದಿಲ್ಲ. ಇದು ರೆಂಟೆಡ್ ಗಾಡಿ, ಮಿರೋದಿಲ್ಲ. ಅದಕ್ಕೊಂದು ನೋಡಿ ಅಲ್ಲೇ ಇದೆ ಮಿರೋದ್, ಒಂದು 500. ನೀನು ಹೆಲ್ಮೆಟ್ ಹಾಕಿಲ್ಲ ಒಂದು 500 ಅಂತ ಹೇಳ್ತಾ ಇದ್ದೀನಿ. ಬಿಡಿ ಸರ್ ಅಂತ. ಆಮೇಲೆ 500 ರೂಪಾಯಿ ಮೈನಸ್ ಮಾಡಿದ್ರು. ಏನೋ ಹುಡುಗ ಕಷ್ಟಪಡ್ತಿದ್ಯಾ ಅಂತ ನೋಡ್ತೀನಲ್ಲ ಅಂದ್ರು. ನೋಡಿಲ್ದವ್ರೆ ಬಾಸ್, ಇವರಲ್ಲ, ಇವರು ಓಲಿ ಬಿಡು ಅಂದ್ರು. ಇದ್ದಿಲ್ಲ ನೋಡಿ, ಆ ಮನೆ ಕೊಟ್ಟೆ ಆರ್ಡ್ರು. ಇಲ್ಲಿ ಬಂದೆ, ಇಲ್ಲೇ ನಿಂತಿದ್ರು. ನಾನು ಹೋಗ್ಬೋದಿತ್ತು, ನಾನ್ ಬೇರೆ ಬೆಳಗ್ಗೆ ಪಕಡಪ್ ಆಗ್ಬಿಟ್ಟಿದ್ದಲ್ಲ, 3 ಆಫ್ ಆಗ್ಬಿಟ್ಟಿತ್ತು. ಆ ಮನೆ ಕೊಟ್ಟು ಹಿಂಗ್ ಬಂದೆ, ಹಿಂಗೋಗ್ಬೇಕು ನಾನು ಹಬ್ಗೆ ಅಂತ, ಇಲ್ಲೇ ಹಾಕೊಂಡ್ಬಿಟ್ರು. ಏನೂ ಮಾಡಕ್ಕಾಗಲ್ಲ ನಡಿ ಅಂದ್ಬಿಟ್ಟು ಶಿವ ಅಂತ ಒಂದು 10 ನಿಮಿಷ ಹೇಳ್ದೆ, ಸರ್ ಹಾಕೊಂಡಾಡ್ತೀನಿ ಅದು ಇದು ಅಂತ ಹೇಳ್ದೆ. ಇಲ್ಲೇ ನೋಡ್ತಿರಲ್ಲ ಹಂಗೆ ಹಿಂಗೆ ಅಂದೆ. ಆಮೇಲೆ ಮನುಷ್ಯ ಕೇಳಕ್ಕೆ ಆ ಸಮಯ ರೆಡಿ ಇಲ್ಲ. ಇವಾಗ ಏನೋ ಬಿಟ್ಬಿಡ್ತೀನಿ, ಇನ್ನೊಂದು 4 ದಿವಸ ನೀವೇ ನಮ್ದು ಹುಡ್ಕೊಂಡ್ ಬರ್ತೀರಾ ಅಂತ ಅಂದ್ರು. ನಾನು ಅಂದ್ರೆ ತಲೆ ಶೂಟ್ ಹಾಕಿದ್ರು, ಸುಮ್ಮನೆ ಅನ್ಕೊಂಡು ಸುಮ್ಮನೆ ನೋಡ್ರೆ ಬಿಡೋತ್ರ ಕಾಣಲಿಲ್ಲ. ಫೋನ್ ಎತ್ತದೆ, ನಮ್ಮ ಹುಡುಗಂಗೆ ಫೋನ್ ಮಾಡಿದೆ, ಗೊತ್ತಿರೋ ಪೊಲೀಸರು ಇದ್ರು. ಫೋನ್ ಮಾಡಿದೆ ಅವ್ರಿಗೆ, ಆಮೇಲೆ ಬಿಟ್ಟು ಕಳ್ಸಿದ್ರು ಅಷ್ಟೇ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ಒಂದು ದುಡ್ಡು ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಇವೆರಡು ಇಲ್ಲ ಅಂದ್ರೆ ಶಾಟಾನು ಬದುಕಾಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಓಪನ್ ಆಗಿ ಹೇಳ್ತೀನಿ, ಇದು ನನ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ನನ್ನ ಗಾಡಿ ಸ್ಕ್ರಾಚ್ ಆಯ್ತಲ್ಲ ಅವಾಗ. ಆಯ್ತು ನೀನ್ ನಮ್ಮ ನೀರಾ ಗಾಡಿ ಸ್ಕ್ರಾಚ್ ಆಯ್ತಲ್ಲ ಅವಾಗ ನನಗೆ ಹೆವಿ ಎಕ್ಸ್ಪೀರಿಯನ್ಸ್ ಆಗೋಯ್ತು.
ಅವಾಗ ನನಗೆ ಹೆವಿ ಅಂದರೆ ಹೆವಿಯಾಗಿ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಅವಾಗೇ ನಾನು ಅನ್ಕೊಂಡೆ, ಒಂದು ದುಡ್ಡು ಮಾಡಬೇಕು, ಇಲ್ಲ ಕಾಂಟ್ಯಾಕ್ಟ್ ಮಾಡಬೇಕು. ಎರಡರಲ್ಲಿ ಒಂದು ಮಾಡಿಲ್ಲ ಅಂದ್ರು ಬದುಕಕ್ಕಾಗಲ್ಲ. ಹೆವಿ ಕಷ್ಟ ಬೆಂಗಳೂರಲ್ಲಿ. ಬೆಂಗಳೂರೇ ಹುಟ್ಟು ಬೆಳೆದಿರು ಕೂಡ ಹೆಂಗ್ ಆಟ ಆಡ್ಬಿಡ್ತಾವೆ ಮನುಷ್ಯ. ಹಿಂಗ ತಿರ್ಗೋಷ್ಟು ಪಿಕ್ ಪಾಕೆಟ್ ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಆ ಲೆವೆಲ್ ಅಂದ್ರೆ ಅಷ್ಟು ವರ್ಷ ಅಂತ ಹೇಳ್ತಲ್ಲ, ಜನ ಹಂಗಿದ್ದಾರೆ. ನಾವು ಯಾವತ್ತೂ ಪ್ಲೇಸ್ನ ಬೈಬಾರ್ದು, ಜನ ಹಂಗಿದ್ದಾರೆ. ಇಷ್ಟಾಯ್ತು. ಇನ್ನ ಅರ್ಧ ದಿವಸಕ್ಕೆ ನನ್ಗೆ ಈ ತರ ಬೇಜಾರಾಗ್ಬಿಟ್ಟಿದೆ. ಇನ್ನೂ ಅರ್ಧ ದಿವಸ ಐತೆ ನನಗೆ. ಅಯ್ಯೋ, ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಅರ್ಧ ದಿವಸ ಆಯ್ತಲ್ಲಪ್ಪ. ಇನ್ನೊಂದೇನು ಅಂದ್ರೆ, ಒಂದು ಸತಿ ಫಗ್ಡಪ್ ಆಯ್ತು ಅನ್ಕೊಳ್ಳಿ. ಮಾರ್ನಿಂಗ್ ನನಗೆ ಎದ್ದಿದ ತಕ್ಷಣ ಫಗ್ಡಪ್ ಆಯ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ ನನಗೆ, ಓ ಇಡೀ ದಿವಸ ಇದೇ ಬಾಳು ನಂದು ಅಂತ. ಫೈನ್, ಲೈಫಲ್ಲಿ ಎಲ್ರಿಗೂ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ. ನಾನು ಹೆಂಗೆ ಗೊತ್ತಾಗೋರು, ಏನೇ ಬ್ಯಾಡ್ ಲಕ್ ಆಗಲಿ, ಏನೇ ತಿಕ್ಕ ಹೊಡ್ಸ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳಲ್ಲ. ಹೌದಾ, ಹಿಂಗ ಸರಿ, ನೀನ್ ಹಿಂಗೆ ನಾನು ಹಿಂಗೆ. ನಾನು ಉಪೇಂದ್ರನ್ ತರ ಉಕ್ಕನ್ ಹುಡುಗರು ಯಾಕಲ್ಲು, ನಾನು ಉಪೇಂದ್ರನ್ ತರ. ಹೌದಾ, ನೀನ್ ಹೆಂಗ್ ಮಾಡ್ತೀಯಾ? ಸರಿ, ನಾನು ಹಿಂಗ್ ಮಾಡ್ತೀನಿ, ಬಾ ನಿನ್ನ ನೋಡೋಣ ಬಾ ಅಂತ. ಯಾಕಂದ್ರೆ ನಾನು ಉಪೇಂದ್ರ ಅವ್ರದ್ದು ಒಂದು ಇದು ನೋಡಿದೆ ಪಾಡ್ಕಾಸ್ಟ್. ಅದರಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ರು ಉಪೇಂದ್ರ ಅವರು, ಏನಾದ್ರು ಕೆಟ್ಟ ಕೆಲಸ ಆಯ್ತಾ ತಲೆ ಕೆಡ್ಸ್ಕೊಂಬಿಡಿ, ಕುತ್ಕೋಬಾರ್ದು ಹಂಗೆ. ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಂಗಾಗೋಯ್ತು, ಹೋಗ್ರಿ ಅದು ಆಪೋಸಿಟ್ ಆಗಿ ಹೋಗ್ರಿ, ಇನ್ನೂ ಆಗ್ಲಿ ನೋಡ ಬಿಡೋಣ ಅಂತ. ಅವ್ರದ್ದು ಯಾವ್ದೋ ಒಂದು ಫಿಲಮ್, ಯಾವುದು ಓಮ್ ಫಿಲಮ್, ನಮ್ ಶಿವರಾಜ್ ಕುಮಾರ್ ಅವ್ರು ಮಾಡಿರೋದು ಫಿಲಮ್. ಅದ್ರದ್ದು ಯಾವ್ದೋ ಪಾಡ್ಕಾಸ್ಟ್ ಮಾತಾಡಕ ನೋಡಿದೆ. ಅವಾಗ ಅಂದಿರು, ನಾನು ಹೌದಲ್ವಾ, ಒಂದ್ ಸಣ್ಣ ಪುಟ್ಟ ಆಗುತ್ತೆ ಲೈಫಲ್ಲಿ, ಹಂಗ ಅಂದ್ಬಿಟ್ಟು ಅದೇ ಅಯ್ಯೋ ಆಗೋಯ್ತು, ಅಯ್ಯೋ ಹಿಂಗಾಯ್ತು ಅನ್ಕೊಂಡಿರೋ ಬದಲು ಲೆಟ್ಸ್ ಡೂ ಸಮಥಿಂಗ್ ಅಂತ ಅನ್ಕೊಂಡೆ. ಏನೋ ಬಿಡಿ, ಲೈಫಲ್ಲಿ ಆಗ್ತಾ ಇರತ್ತೆ, ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಾರ್ದು ಡಾರ್ಲಿಂಗ್ಸ್. ಅದು ಹುಡುಗಿರೇ ಆಗ್ಲಿ ಹುಡುಗರಾಗ್ಲಿ. ಓ ಫಕ್, ಫೋನು. ವಾಟ್ಸಪ್ ರೋಹಿತ್ ಅಣ್ಣ, ಇಲ್ಲೇ ರಾಗಿಗುಡ್ಡ. ನೀವು? ಬರ್ತಾ ಇದೀನಿ. ಅಣ್ಣ ಬಂದ್ರ? ನಾನ್ ನೀವ್ ಬರಲ್ಲ ಅನ್ಕೊಂಡಿದ್ದೆ, ಕೆಲ್ಸ ಇರ್ತೀರಾ ಅನ್ಕೊಂಡೆ, ಅದಕ್ಕೆ ಫೋನ್ ಮಾಡಕ್ ಹೋಗಿಲ್ಲ. ಹಾ, ನನ್ ಗೊತ್ತು, ಅದಕ್ಕೆ ಆರಾಮ ಸ್ನಾನ ಮಾಡ್ಕೊಂಡು ತಿನ್ಕೊಂಡು ಇವಾಗ ಬಂದೆ. ಹ್ಮ್, ನನಗೆ ಇದ್ದಿದ್ದು ಹತ್ರ ಅಲ್ವಾ, ನಾನು ಇಲ್ಲೇ ಇರ್ತೀನಿ ಹಬ್ಬು ತಳ್ಳೋಕು. ಎರಡೇ ನಿಮಿಷ ಬಂದ್ಬಿಡ್ತೀರಾ ನೀವು ಅಲ್ಲಿಂದ ಇಲ್ಲಿಗೆ. ಆರಾಮಾಗಿ ಬಂದ್ಬಿಡಿದ್ರ 10 ನಿಮಿಷ. ಇಷ್ಟೊತ್ತ ಟ್ರಾಫಿಕ್ ಇರಲ್ಲ ಬ್ರೋ, ಸ್ವಲ್ಪ ಅದಾದ್ರೆ ಸರತ್ತೆ. ವಯಸ್ ನಮ್ ರೋಹಿತ್ ಅಣ್ಣ ಬಂದ್ಬಿಟ್ಟಿದ್ದಾರೆ, ಅದೇ ಆಶ್ಚರ್ಯ. ಯಾವನ ಮೇಳ್ಕೊಂಡು ನನ್ ಮಗ ಬೋಳಿ ಮಗ ಕಿಟ್ಬಿಟ್ಟಾಗಿ, ಏನ್ ಅರ್ಜೆಂಟು ಏನ್ ಕಥೆನೋ ಒಂದು ಗೊತ್ತಿಲ್ಲ. ಈ ದಿವಸ ಮಾಡಿದಂತ ಎಫರ್ಟ್ ಏನ್ ನಾನ್ ಮಕ್ಕೋದಿವಲ್ಲ ಅಲ್ಲ. ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಅಪ್ಪ ನಮ್ಗೆ ರೋಡ್ಗಳಲ್ಲಿ. A few moments later. ಸೊ ಬಾಯ್ಸ್, ನಮ್ಮ 30 ಮುರೋದು ಇದೆ ಟ್ರಯಂಪು ಸ್ಕ್ರಾಮ್ಲರ್ 400X ನೋಡಿ. ಅಣ್ಣ ಆಲ್ರೆಡಿ ಸ್ಕೆಚ್ ಹಾಕ್ತವ್ರೆ, ಟೇಲ್ ತಡಿ ತೆಗಿಬಿಟ್ಟು ಬೇರೆ ಹಾಕ್ಸೋ ಅಂತ. ಕ್ಯಾರಿಯರ್ಗೆ ಬಂದ್ಬಿಟ್ಟು ಇದರಲ್ಲಿ ಮಸ್ತಾಗಿ ನಂಬರ್ ಪ್ಲೇಟ್ ಹಾಕ್ತಾರೆ. ಏನು ಇಲ್ಲ ಹಾಕಿದ್ರು ಕವರ್ ಏನು ಫಾಗ್ಲೈಟ್ ಗೊತ್ತಾಗ್ಬಿಡುತ್ತೆ ಕಾಣಿಸಲ್ಲ. ಅಲ್ಲ, ರೋಡ್ ಕವರ್ ಆಗಬೇಕು, ಅದೇ ಕಾಣಿಸಲ್ಲ. ಅಲ್ಲೇ ಹೊಡಿಬೇಕು ಬ್ರೋ, ಅಲ್ಲಿದ್ದಲ್ಲ, ಅಲ್ಲಿ ಸಸ್ಪೆನ್ಷನ್ ಪಕ್ಕ ಅಕ್ಕಪಕ್ಕ ಹೊಡೆದ್ರೆ ಕ್ಲೀನಾಗಿ ಇದಾಗುತ್ತೆ. ನಾನು ಮಾಡಿ ಮುಗಿಸೋ ಅಷ್ಟರಲ್ಲೇ. ಸೊ 3, 2, 1. ಮಗದೀರ ಅಣ್ಣ.
2,000 years later. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅರ್ಥ ಆಯ್ತು ಅನ್ಸುತ್ತೆ. ರೆಡ್ ರೋಸ್ಟ್ ಹಾಕಿದ್ರೆ ಮುಗ್ದೋಯ್ತು ಕತೆ. ಅವ್ರ ಕಾಲೇಜ್ ಸಿಗ್ತಲ್ಲ ಅವ್ರಿಗೆ. ಬರ್ರ ಫೋಟೋ ತೆಕ್ಕೊಳ್ಳೋಣ.